ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸ್ಥಾಪಿಸಿದ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಶಿರಹಟ್ಟಿ ತಾಲೂಕು ಘಟಕ ವತಿಯಿಂದ ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಬೆಳ್ಳಟ್ಟಿ ಗ್ರಾಮದ ಶ್ರೀ ಯೋಗಿ ಯೋಮನ ಕಾಲೇಜ್ ಸಭಾಭವನದಲ್ಲಿ ದಲಿತ ಚಳವಳಿಯ ಚಿಂತಕ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಜಯಂತಿ ಹಾಗೂ ಪರಿಸರ ದಿನಾಚರಣೆಯ ಅಂಗವಾಗಿ ತಾಲೂಕಿನ ಗ್ರಾಮ ಸಂಚಾಲಕರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ನಡೆಯಿತು. ಕೆಪಿಸಿಸಿ ಕಾರ್ಯದರ್ಶಿಗಳು, ರಾಜ್ಯ ಮಹಿಳಾ ಘಟಕ ಹಾಗೂ ಮಾಜಿ ಗದಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸುಜಾತ ದೊಡ್ಡಮನಿಯವರು ಸಸಿಗೆ ನೀರು ಹಾಕುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನವ ಬಂಧುತ್ವ ವೇದಿಕೆಯನ್ನ ಸಚಿವರಾದ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಹುಟ್ಟು ಹಾಕಿದ್ದು ಸಮಾಜದಲ್ಲಿ ನಡೆಯುವ ಮೂಢನಂಬಿಕೆ, ಅಸ್ಪೃಶ್ಯತೆ, ಅಸಮಾನತೆಯ ವಿರುದ್ಧ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತ ತತ್ವಗಳ ಮೂಲಕ ಜನರಿಗೆ ಜಾಗೃತಿ ಮೂಡಿಸಲು ಇದನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯಾಗಿ ಬಲಪಡಿಸಬೇಕು. ಜೊತೆಗೆ ನಾನು ಕೂಡ ಈ ಸಂಘಟನೆಯಲ್ಲಿ ಮುಂದೆ ನಿಂತು ಸಂಘಟನೆ ಮಾಡಲು ಸದಾ ಸಿದ್ಧಳಿರುತ್ತೇನೆ ಎಂದರು. ಜಿಲ್ಲಾ ಸಂಚಾಲಕರಾದ ಬಸವರಾಜ ಈರಣ್ಣವರು ಮಾತನಾಡಿ, ಈ ವೇದಿಕೆಯನ್ನ ರಾಜ್ಯದಾದ್ಯಂತ ಒಂದು ಬೃಹತ್ ಸಂಘಟನೆಯನ್ನ ಮಾಡುತ್ತಾ ಇದನ್ನ ನಾವು ಮುಂದುವರಿಸ್ತೀವಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶಿವನಗೌಡ ಪಾಟೀಲ್, ರಮೇಶ ಮಲ್ಲಾಡದ, ರಮೇಶ್ ಗುಳೇದ್, ಶಿವನಗೌಡ ಎಚ್ ಪಾಟೀಲ್, ಶಿರಹಟ್ಟಿ ತಾಲೂಕು ಘಟಕದ ಸಂಚಾಲಕರಾದ ಗಾಳಪ್ಪ ಎಚ್ ಹರಿಜನ, ಲಕ್ಷ್ಮೇಶ್ವರ ತಾಲೂಕು ಘಟಕದ ಸಂಚಾಲಕರಾದ ಸೋಮಣ್ಣ ಎತ್ತಿನಹಳ್ಳಿ, ಮುಂಡರಗಿ ತಾಲೂಕು ಸಂಚಾಲಕರಾದ ಸೂರ್ಯಪ್ರಕಾಶ ನಾಯಕ, ರೋಣ ಘಟಕದ ಸಂಚಾಲಕರಾದ ಶಿವಾನಂದ ಗುಗೇರಿ, ಬಿ ವೆಂಕಟೇಶ್, ಬೆಳ್ಳಟ್ಟಿ ಗ್ರಾಮದ ಶ್ರೀಯೋಗಿ ಯೋಮನ ಕಾಲೇಜಿನ ಪ್ರಾಚಾರ್ಯರು, ಗಜೇಂದ್ರಗಡದ ಸಂಚಾಲಕರಾದ ಬಸವರಾಜ್ ಮಾದರ, ದಲಿತ ಮುಖಂಡರುಗಳಾದ ನಾಗರಾಜ ಪೋತರಾಜ, ಮಂಜು ದೇಸಳ್ಳಿ, ಹನುಮಂತ ಬಂಗಾರಿ, ದೇವಪ್ಪ ದೊಡ್ಮನಿ, ಮುತ್ತು ಪೂಜಾರ್, ಹನುಮಂತ ಹರಿಜನ್, ಶರಣು ಮುಂದಿನ ಮನಿ, ಆನಂದ, ರವಿ ಚೌಡಳ, ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಸಿಬ್ಬಂದಿ ವರ್ಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗಾಳಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಾನು 2-3 ಸಲ ಹೋಗಿದ್ದೆ ಸಾಹೇಬ್ರ ಕಾರ್ಯಕ್ರಮಕ್ಕೆ ಹೋದಾಗ. ಆಗ ಒಂದು 2-3 ಹೆಣಗಳನ್ನ ಸುಟ್ಟಿದ್ರಲ್ಲಿ ಅದಿನ್ನೂ ಬೆಂಕಿ ಹಂಗ ಇತ್ತು. ಅಂತಲೇನೆ ನಾವು ಕುತ್ಕೊಂಡು ಊಟ ಮಾಡಿ ಎಲ್ಲರಲ್ಲಿ ಅಂದ್ರೆ ಮೂಢನಂಬಿಕೆ ವಿರುದ್ಧ ಇರುವಂಥ ಮಾನವ ಬಂಧುತ್ವ ವೇದಿಕೆ ಇದು. ಅಂದ್ರೆ ಹೆಣ ಸುಟ್ರ ಅಥವಾ ಅಲ್ಲಿ ಸ್ಮಶಾನದಲ್ಲಿ ದೆವ್ವು ಇರ್ತಾವು ಅಥವಾ ಅದು ಇರ್ತೈತಿ ಹೆದರ್ಬೇಕು ಅಥವಾ ಅಮಾವಾಸ್ಯೆ ದಿನ ಒಳ್ಳೆ ಕೆಲಸ ಮಾಡಬಾರ್ದು, ಇವೇನು ಮೂಢನಂಬಿಕೆ ಏನದವಲ್ಲ ಅವನ್ನೆಲ್ಲ ತೊಡೆದು ಹಾಕುವಂಥ ವೇದಿಕೆ ಅದು. ಅದಕ್ಕೆ ನಾವೊಂದು ವಿನಂತಿಯನ್ನು ಮಾಡ್ಕೊತೀನಿ ಜಿಲ್ಲಾ ಸಂಚಾಲಕರಲ್ಲಿ ಹಾಗೂ ನಮ್ಮ ಸಹೋದರ ಅಂತ ಗಾಳಪ್ಪನವರಲ್ಲಿ ಕೂಡ ಈ ಒಂದು ವೇದಿಕೆಯನ್ನು ಇಷ್ಟು ಪ್ರಚಾರ ಇಲ್ಲದ ಹಾಗೆ, ಬಹುಶಃ ನಾವು ಇಷ್ಟೋ ಜನ ಇದ್ದೀವಿ ಇಲ್ಲಿ ಮಾನವ ಬಂಧುತ್ವ ವೇದಿಕೆ ಅಭಿಮಾನಿಗಳು ಭಾಳ ಮಂದಿ ಅದ. ಅದನ್ನು ನಾವು ಬಹುಶಃ ಪ್ರಚಾರ ಮಾಡಲಿಲ್ಲದಕ್ಕೆ, ಯಾಕಂದ್ರೆ ಸತೀಶ್ ಅಣ್ಣವ್ರು ಒಂದು ಅದು ವೇದಿಕೆ ಅಂದ್ರೆ ಬಹುಶಃ ಸ್ಕೂಲ್ ಸಾಲ ತೆಗೆದಿಕ್ಕಿಲ್ಲ, ಅಷ್ಟು ಜನ ಬರ್ತಿದ್ರು. ಇದು ಪ್ರಚಾರ ಆಗಿಲ್ಲ. ನೀವು ದಯವಿಟ್ಟು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ, ಮುಂಬರುವಂಥ ದಿನಮಾನಗಳಲ್ಲಿ ಇದನ್ನು ಒಂದು ಸಂಘಟನೆಯಾಗಿ ಪರಿವರ್ತನೆ ಮಾಡ್ಕೊಳ್ಳೋಣ. ಒಳ್ಳೆಯ ಒಂದು ವೇದಿಕೆ ಆಗಿದೆ. ಪಕ್ಷ ಭೇದ ಎಲ್ಲ ಮರೆತು ನಾವೆಲ್ಲ ಆ ವೇದಿಕೆ ಅಡಿಯಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಪರಿಸರವನ್ನು ಉಳಿಸುವಂಥದ್ದು ಎಷ್ಟು ಅವಶ್ಯಕತೆ ಐತೆ ಅಂತ ಅನ್ನೋದನ್ನು ಬಹುಶಃ ಈಗ ನೀವು ಅನುಭವಿಸಕತ್ತೀರಿ. ಈ ವೇದಿಕೆ ಹೆಸರು ಮಾನವ ಬಂಧುತ್ವ ವೇದಿಕೆ ಏನೈತೆ ಒಳ್ಳೆಯ ಉದ್ದೇಶ ಗುರಿಗಳನ್ನು ಹೊಂದಿದೆ. ಇದು ನಾಡಿನಾದ್ಯಂತ ವಿಸ್ತಾರಗೊಳ್ಳಲಿ ಅನ್ನೋದು ನಮ್ಮ ಆಶಯ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಾನವ ಬಂಧುತ್ವ ವೇದಿಕೆ ಅಂತ ಏನು ಬೆಳಗಾವಿದಾಗ ರಚನೆ ಮಾಡಿ ಅದನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿ ಇವತ್ತ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಎಲ್ಲ ಜಿಲ್ಲೆ ಒಳಗೂ ಒಂದು ಮಾನವ ಬಂಧುತ್ವ ವೇದಿಕೆ ವ್ಯವಸ್ಥಿತವಾಗಿ ಸಂಚಾಲಕರು, ಅಧ್ಯಕ್ಷರು ಹಿಂಗೊಂದು ಇದು ಮಾಡಿಕೊಂಡು ಯಾರು ಕಷ್ಟದಲ್ಲಿ ಅದಾರ, ಯಾವ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಶಿಕ್ಷಣ ಸಿಗ್ತಾ ಇಲ್ಲ, ಯಾವ ಸಮುದಾಯದಲ್ಲಿ ಬಡವರು ಅದಾರ, ಇವನ್ನೆಲ್ಲ ಗುರುತಿಸಿ ಅವ್ರನ್ನ ಮಾನವ ಬಂಧುತ್ವ ವೇದಿಕೆಯ ಒಳಗೆ ತಂದು ಅವ್ರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡೋದಪ್ಪ. ಪ್ರತಿಯೊಂದು ರಂಗದಲ್ಲಿ, ಬರೀ ಶಿಕ್ಷಣ ಅಂತಲ್ಲ, ಪ್ರತಿಯೊಂದು ರಂಗದಲ್ಲಿ ಅವ್ರಿಗೆ ತಿಳುವಳಿಕೆ ಕೊಟ್ಟು ಅವ್ರಿಗೆ ಮುಂದಿನ ಜೀವನ ಸುಗಮವಾಗಿ ಸಾಗಲಿಕ್ಕೆ ಮಾರ್ಗದರ್ಶನ ಮಾಡಕ್ಕನ ಮಾನವ ಬಂಧುತ್ವ ವೇದಿಕೆ ನಮ್ಮ ಜಿಲ್ಲೆ ಒಳಗೆ ರಚನೆ ಆಗೈತಿ.